ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ಒಂದು ಹೊಸ ಬ್ಲಾಗ್, ನನ್ನ ತಂಗಿಯ ಮದುವೆ ಸೀರೀಸ್. ಸೊ ಹಾಯ್ ಲಕ್ಷಿತ್, ಹೇಗಿದ್ದೀಯಾ? ಅಲ್ಲಿ ನೋಡ್ಕೊಂಡು ಹೇಳ್ಬೇಕು, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಜೋರಾಗಿಡ ಕರೆಕ್ಟ್ ಆಗಿ. ತುಂಬಾ ಟೈಮ್ ಆಯ್ತು ಮಾತಾಡಿಲ್ಲ. ಇವಾಗ ನಮ್ಮ ಮನೇಲಿ ಏನ್ ನಡೀತಾ ಇದೆ ಮಗನೆ? ನಾವ್ ಏನ್ ಮಾಡ್ತೀವಿ ಡೈಲಿ? ಇಲ್ಲೇ ಇರ್ತೀವಿ. ಸರಿ, ನಾವ್ ಎಲ್ಲಿಗೆ ಹೋಗ್ತೀವಿ ಡೈಲಿ? ಅಮ್ಮ ಮಾರ್ಕೆಟು. ಯಾಕೆ? ಸೀರೆ ತಗೊಳಕ್ಕೆ. ಡೈಲಿ ಸೀರೆ ತಗೊಳಕ್ ಹೋಗ್ತೀವ ನಾವು? ಅಂದು ಮದ್ವೆ ಶಾಪಿಂಗ್ ಮಾಡ್ತಾ ಇದೀವಿ ತಾನೇ? ಹೇಳು. ಅಂದು ಮದ್ವೆ ಪ್ರಿಪರೇಷನ್ ಮಾಡ್ತಾ ಇದೀವಿ ಇವತ್ತು. ಆದ್ರೆ ಇವತ್ತು ನಾವು ಸೀರೆ ತಗೊಳಕ್ ಹೋಗ್ತಾ ಇಲ್ಲ ಮಗ್ನೆ ಮಾರ್ಕೆಟ್ಗೆ. ಇವತ್ತು ಅಂದು ಮದ್ವೆಗೆ ನಿಮ್ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ. ನೀನು ಬಂದ್ರೆ ಆಗಲ್ಲ ಮಗ್ನೆ. ನೀನ್ ಬಂದ್ರೆ ಅಲ್ಲಿ ಸುಮ್ಮನೆ ಇರಲ್ಲ. ನಾನು ಹಿಂಗ್ ತಗೋಬರ್ತೀನಿ ಹೊಸ ಬಟ್ಟೆ, ಓಕೆನಾ? ಮನೇಲಿ ಚೆನ್ನಾಗಿ ಎಂಜಾಯ್ ಮಾಡು. ಬೇಜಾರಾಯ್ತಾ ನಿಂಗೆ? ಏನ್ ಮಾಡೋದು ಇವಾಗ? ನಾನು ಹ್ಯಾಂಡಲ್ ಮಾಡಕ್ಕಾಗಲ್ಲ ಅಲ್ಲ ಮಮ್ಮಿ ನಿಮ್ಮಿಬ್ರನ್ನ. ಓಕೆ ಲಕ್ಷಿತ್, ಸೊ ಹ್ಯಾಪಿ. ಇವಾಗ ಹೊಸ ಬಟ್ಟೆ ತಗೋಬರಕ್ ಹೋಗ್ತಾ ಇದ್ದೆ ಅಮ್ಮ. ಓಕೆ ಗೈಸ್, ಸೊ ಇವತ್ತು ನಾವು ಶಾಪಿಂಗ್ ಮಾಡೋಕೆ ಅಂತ ಹೋಗ್ತಾ ಇದೀವಿ. ಆದರೆ ಮಕ್ಕಳು ಬಟ್ಟೆ ಶಾಪಿಂಗ್, ಅದ್ರ ಜೊತೆಗೆ ನಮ್ದು ಕೆಲವೊಂದು ಐಟಮ್ಸ್ ಎಲ್ಲ ಇರುತ್ತಲ್ಲ. ಅಂದ್ರೆ ಚಿಕ್ಕಪೇಟೆಯಿಂದ ಈ ದುಪ್ಪಟ್ಟ ಎಲ್ಲ ತರಬೇಕು ನಮ್ಮ ಲೆಹಂಗಾಗೆ, ಅದು ಮತ್ತೆ ಬ್ಯಾಂಗಲ್ಸ್, ಅದು ಇದು ಅಂತ ಎಲ್ಲ ಅಷ್ಟು ಆಕ್ಸೆಸರೀಸ್ ಅದೆಲ್ಲನೂ ಕೂಡ ತರಬೇಕು. ಸೊ ಅದಕ್ಕೆ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ನಮ್ಮಮ್ಮ ಬರ್ತಾ ಇಲ್ಲ, ಸೊ ಅಲ್ಲಿ ಮಲಗಿದ್ದಾರೆ ಆರಾಮಾಗಿ. ನಾನು ಲಚ್ಚು ನಂದು ಅಂಡ್ ನಮ್ಮ ಇಬ್ರು ಪಳ್ಳಿಗಳು ಮಾತ್ರ ಹೋಗ್ತಾ ಇರೋದು. ಲಕ್ಷಿತ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ. ಯಾಕಂದ್ರೆ ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಹೋದ್ರೆ, ಅದ್ರಲ್ಲೂ ಇವತ್ತು ಸ್ಯಾಟರ್ಡೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಗೊತ್ತಿಲ್ಲ ನಾವು ಹೇಗೆ ಒಳಗೆ ಹೋಗಿ ಹೇಗೆ ಹೊರಗೆ ಬರ್ತೀವಿ ಅಂತ ನನಗೆ ಗೊತ್ತಿಲ್ಲ ಇನ್ನು. ಬಟ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ ಇವತ್ತಿನ ಕಂಪ್ಲೀಟ್ ಬ್ಲಾಗ್. ಬಿಕಾಸ್ ಇವತ್ತು ಆಕ್ಸೆಸರೀಸ್ ಅದು ಇದು ಎಲ್ಲ ತುಂಬ ಜಾಸ್ತಿ ಇದೆ ಅಲ್ವಾ. ಸೊ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಪ್ರಾಬಬ್ಲಿ ನನಗನ್ಸೋ ಪ್ರಕಾರ ಇದು ಲಾಸ್ಟ್ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಈ ಒಂದು ಮದುವೆದು. ಬಿಕಾಸ್ ಇನ್ನಾದ್ಮೇಲೆ ಇನ್ನೇನು ಇಲ್ಲ ಜಾಸ್ತಿ ತಗೊಳ್ಳೋ ಅಂಥದ್ದು. ಎಲ್ಲ ಆಲ್ಮೋಸ್ಟ್ ತೊಗೊಂಡ್ಬಿಟ್ಟಿದ್ದೀವಿ. ಸ್ಯಾರೀಸ್ ತೊಗೊಂಡಾಗಿದೆ, ಡ್ಯಾಡಿ ಬಟ್ಟೆಗಳು ತೊಗೊಂಡಾಗಿದೆ, ಆ್ಯಂಡ್ ಮಕ್ಕಳು ಬಟ್ಟೆ ಮಾತ್ರ ಪೆಂಡಿಂಗ್ ಇತ್ತು. ಸೊ ಅವ್ರ ಬಟ್ಟೆ ಹಾಗೂ ಅರುಣ್ ಮತ್ತೆ ಸುನೀತಂತೂ ಅವರು ಚಿಕ್ಕಪೇಟೆಯಿಂದ ಏನು ತಗೊಳ್ಳಲ್ಲ, ಅವ್ರು ಇಲ್ಲೇ ಅಕ್ಕಪಕ್ಕ ವ್ಯಾನ್ ಯೂಸನ್ ಪೀಟರ್ ಇಂಗ್ಲೆಂಡ್ ಈ ಕಡೆ ಎಲ್ಲಾದರೂ ನೋಡ್ಕೊತಾರೆ. ಸೊ ಎಸ್ ಗೈಸ್, ಬನ್ನಿ ಹೋಗೋಣ, ಹೊರಡೋಣ. ನಾವೆಲ್ಲರೂ ರೆಡಿ ಆಗಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ ಗೈಸ್, ಸೊ ಇವಾಗ ನಾನು ರೆಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ನಂದು ಕೂಡ ರೆಡಿ ಆಗಿದ್ದಾರೆ. ಎಲ್ಲಿಗೆ ಹೋಗ್ತಾ ಇರೋದು ನೀವು? ಸೊ ನಾವು ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಶಾಪಿಂಗ್ಗೆ ಅಂತ. ನೋಡಿ ಗೈಸ್, ಇವರು ನಮ್ ಜೊತೆ ಶಾಪಿಂಗ್ ಬಂದ್ರೆ ಹೆಂಗೋ ಬರ್ತಾರೆ. ಅದೇ ಇವತ್ತು ಅವರು ಫಿಯಾನ್ಸೇನು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ನೀಟಾಗಿ ಡ್ರೆಸ್ ಅಪ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ನಮ್ಮಮ್ಮ ನಂದೆಲ್ಲ ಪ್ಯಾಂಟ್ಗಳು ತೊಳೆಯಕ್ ಹಾಕಿದ್ದಾರೆ. 3 ಜೊತೆ ಬಟ್ಟೆ ಚೇಂಜ್ ಮಾಡಿದೀನಿ. ಫೈನಲಿ ಇದು ನೋಡ್ದೆ ಇದು ಹಾಕೊಂಡೆ ನಾನು. ಸುಳ್ಳು ಹೇಳ್ಬೇಡ ನೀನು. ನಿನ್ನೆ ಹೊಸದು ಟಾಪ್ ಮತ್ತೆ ಇದು ಹಾಕೊಂಡು ಲೆಗಿಂಗ್ಸ್ ಟಾಪ್ ಅಪ್ಪ ಅದು ಹಾಕೊಂಡ್ ಬಂದಿದ್ದು, ಅದು ಕಾಣದೇ ಇಲ್ಲ. ಆತರ ಹಾಕೊಂಡ್ ಬಂದಿದ್ದು ಕಾಣಬಾರ್ದು ಯಾರಿಗೂ. ಮದ್ವೆ ಜೋಪಾನವಾಗಿರ್ಬೇಕು. ಓಕೆ, ಇವಾಗ ನಮ್ಮ ಪುಟಾಣಿ ಕೂಡ ರೆಡಿ ಆಗಿದೆ. ಮಗ ರೆಡಿನ ಇವತ್ತು ಶಾಪಿಂಗ್ಗೆ? ಚಿಕ್ಕಪ್ಪ ಬರ್ತೀಯ? ನಿಂಗೆ ಮಮ್ಮಿ ಇಷ್ಟನ ಯಾರು ಇಷ್ಟ ಮಗ್ನೆ? ಯಾರು ಮುತ್ತು ಕೊಡ್ಬೇಕು? ನನ್ನ ಮರ್ತೋಗ್ಬಿಟ್ಟ ಇವ್ರು. ಅಷ್ಟೇ ಹೊಸಬ್ರು ಬಂದ ತಕ್ಷಣ ಹಳಬ್ರು ಮರ್ತೋಗ್ತಾರೆ ಅಂತ ಪಾರ್ಟಿ. ಓಕೆ ಗೈಸ್, ನಾವು ಅವಾಗ್ಲಿಂದಾನು ವೇಟ್ ಮಾಡ್ತಾ ಇದೀವಿ ಆಟೋಗೆ. ಯಾವ ಆಟೋನು ಸಿಗ್ತಾ ಇಲ್ಲ. ಯಪ್ಪ ನಿಜವಾಗ್ಲು ಇವತ್ತು ಇವತ್ತು ಸ್ಟ್ರೈಕ್ ಇಕ್ಕಿದ್ಯಾ? ನಮ್ಮ ಅಕ್ಕ ಬುಕ್ ಮಾಡಿದ, ನಂಗೆ 2 ನಿಮಿಷದಲ್ಲಿ ಆಟೋ ಸಿಕ್ಕಿದೆ. ನಾನು ಅವಾಗ್ಲಿಂದ ನಮ್ಮ ಯಾತ್ರಿ ಮತ್ತೆ ಊಬರ್ ಅಲ್ಲಿ ಟ್ರೈ ಮಾಡ್ತಾ ಇದೀನಿ. ಎನಿವೇಸ್ ಗೈಸ್, ಇವಾಗ ಬಂದಿದೆಯಂತೆ, ಬನ್ನಿ ಹೊರಡೋಣ. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. वीडियो कॉल व्हाट्सएप ಹಂಗೆ ಕೊಡಲ್ಲ.
ಸೊ ಗೈಸ್ ನೋಡಿ ನನ್ನ ತಂಗಿನ, ಅಯ್ಯೋ ನನ್ನ ಮದುವೆ ಹೆಣ್ಣೆ, ತಿರುಗಿ ಈ ಕಡೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು 1 ಗಂಟೆಗೆ ಶಾಪಿಂಗು, 6 ಗಂಟೆಗೆ ಬ್ಲಾಗ್ ಮಾಡ್ತಾ ಇದ್ದೀವಿ. ಎಸ್ ಗೈಸ್, ಬೆಳಗ್ಗೆಯಿಂದ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಇಲ್ಲಿ ಏನು ಮಿರರ್ ಅಲ್ವಾ? ಕೇಳ್ತಿದೆಯೇ? ಚೆನ್ನಾಗಿಲ್ಲ, ಏನು ಹೇಳ್ತಾರೆ. ಈ ರೆಡ್ ಕಲರ್ ನೋಡ್ಲಾ ಇಲ್ಲಂದ್ರೆ ಫಸ್ಟ್ ಹಾಕೊಂಡು ಎರಡು ನೋಡು, ಅದು ನೋಡು, ಇದು ನೋಡು. ಎರಡು ನೋಡು, ನಿಂಗೆ ಯಾವ್ದು ಸೂಟ್ ಆಗುತ್ತೆ ಅದು ತಗೋ. ಈ ಸೈಡಲ್ಲಿ ಇಡೋದು. ಓಕೆ ಗೈಸ್, ಸೊ ಬೆಳಗ್ಗೆ ನಾವು 11:30 12 ಗಂಟೆ 11:30 ಅಷ್ಟರಲ್ಲಿ ಮನೆ ಬಿಟ್ಟಿದ್ದು ಅನ್ಕೊಳ್ಳಿ. ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 12:30 ಅನ್ಕೊಳ್ಳಿ. ಅವಾಗ್ನಿಂದ ಇಲ್ಲಿವರೆಗೂ ನನ್ನಿಂದ ಒಂದೇ 1% ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಇವತ್ತು ಸ್ಯಾಟರ್ಡೇ ಬಂದಿದ್ದೀವಿ. ದಯವಿಟ್ಟು ಯಾರು ಮದುವೆ ಶಾಪಿಂಗ್ ಅಂದರೆ ಸ್ಪೆಷಲಿ ಸ್ಯಾಟರ್ಡೇ ಮಾತ್ರ ಬರಬೇಡಿ. ಒಂಚೂರು ಏನು ನೋಡೋಕೆ ಸಿಗಲ್ಲ, ಏನು ತೊಗೊಳಕ್ಕಾಗಲ್ಲ. ನಮಗಂತೂ ಇವತ್ತು ವ್ಲಾಗು ಮಾಡೋಕ್ಕಾಗಿಲ್ಲ. ಕರೆಕ್ಟಾಗಿ ಏನು ಬರೀ ಮಕ್ಕಳು ಬಟ್ಟೆ ತೊಗೊಂಡಿದ್ದೀವಿ ಅಷ್ಟೇ. ಇನ್ನು ನಾವು ದುಪ್ಪಟಾಸ್ ತಗೋಬೇಕು, ಟ್ಯಾಸಲ್ಸ್ ತಗೋಬೇಕು, ಮೋಹನ್ ಬಟ್ಟೆ ತಗೋಬೇಕು, ಮಮ್ಮಿಗೊಂದು ಸ್ಯಾರಿ ತಗೋಬೇಕು. ಬಿಕಾಸ್ ಮೋಹನ್ ಅವರು ಮಮ್ಮಿಗೆ ಒಂದು ಸೀರೆ ಕೊಡಿಸ್ಬೇಕು ಅಲ್ವಾ? ಲಾಸ್ಟ್ ಟೈಮ್ ಮರ್ತೋಗಿದ್ವಿ ಆಕ್ಚುಲಿ ತಗೊಳ್ಳೋದು. ಬೀಗರಿಗೆ ಒಂದು ಸ್ಯಾರಿ, ಮತ್ತೆಗೆ ಇದೇ ತರ ಸಾರಿ ನಂದು ಕಾಂಬಿನೇಷನ್ ಇರೋದು. ಬಟ್ ಅದು ಬಾರ್ಡರ್ ಇಷ್ಟ ಆಗಿಲ್ಲ ನನಗೆ. ಸೇಮ್ ಬಾರ್ಡರ್ ಇವಾಗ ಹಾಕೊಂಡಿದ್ದಲ್ಲ. ಇಲ್ಲ ಕಣೆ, ನಂದು ಆಕ್ಚುಲಿ ಇದ್ರ ಬಾರ್ಡರ್ ಇನ್ನೂ ಗ್ರ್ಯಾಂಡ್ ಆಗಿದೆ. ಸೇಮ್ ಬಾರ್ಡರ್ ಕಣೆ, ಸೇಮ್ ಬಾರ್ಡರ್. ಇದು ಸ್ವಲ್ಪ ಇದೆ. ಬಟ್ ನಂಗೆ ಈ ಥರ ಗೋಲ್ಡನಿಶ್ ಕಲರಲ್ಲಿ ಇಷ್ಟು ಚೆನ್ನಾಗಿ ಕಾಣುತ್ತೆ. ಬ್ರೈಡಲ್ ವೈಬ್ಸ್ ಕೊಡ್ತಾ ಇಲ್ಲ. ಬ್ರೈಡಲ್ ಎಲ್ಲ ವೈಬ್ಸ್ ಕೊಡ್ತಾ ಇದೆ. ಇದೇ ತಗೊಂಡು ಬರಲ್ವಾ? ಕಾಣಲ್ಲ ಅನ್ಸಲ್ಲ. ಹಿಂಗೊಂದು ಮಾಡ್ಬೇಕಂತ ಚೆನ್ನಾಗಿತ್ತಾ? ಸೊ ಮಕ್ಕಳು ಬಟ್ಟೆ ಸೆಲೆಕ್ಷನ್ ಆಗಿದೆ, ಪೇಮೆಂಟ್ ಆಗಿದೆ. ಅಲ್ಲಿಗೆ ಹೋದ್ಮೇಲೆ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಯಪ್ಪ ಸಾಕಾಯ್ತು ನಮ್ಗೆ ಇವತ್ತು. ಬಟ್ ಇವಾಗ ನಾವು ಬಂದಿರೋದು ಬಂದು ಈ ಮಹಾವೀರ್ ಎಂಟರ್ಪ್ರೈಸಸ್ ಅಂತೆ. ಫುಲ್ಲು ಪೂರ್ತಿ ಅಂಗಡಿ ಪೂರ್ತಿ ಬರೀ ದುಪ್ಪಟ್ಟಾಸೆ ಇರೋದು. ಸುಮಂತನ ಮದುವೆಗೆ ಹಾಕೊಂಡಿದ್ದಲ್ಲ, ಅದು ತಗೋ. ಈ ದುಪ್ಪಟ್ಟ ಯಾವ ಥರ ಇದೆ ನೋಡೋಣ. ತೋರಿಸ್ತೀನಿ. ಅವ್ರು ಕರ್ಕೊ ಬರ್ತಾ ಇದ್ದೀನಿ ನಾನು. ಸುಮ್ಮನೆ ಮಾಡು. ಎಸ್ ಕಮಾನ್ ನಂದು. ಅದು ತೋರಿಸು ಸ್ವಲ್ಪ. ಏನ್ ತೋರಿಸ್ಲಿ? ಸುಮಂತನ ಮದ್ವೆಗೆ ಹಾಕೊಂಡಿದ್ದಲ್ಲ ದುಪ್ಪಟ್ಟ, ಅದು ತೋರಿಸುವವ್ರಿಗೆ. ಮಕ್ಕಳು ಬಟ್ಟೆ ಎಲ್ಲ ಸೆಲೆಕ್ಷನ್ ಆಯಿತು. ಲೈಕ್ ಆಲ್ಮೋಸ್ಟ್ 3 ಜೊತೆ ಒಬ್ಬೊಬ್ಬರಿಗೆ ಅಂತ ಹೇಳಿಬಿಟ್ಟು ಒಂದು ಅಷ್ಟು ಜೊತೆ ಬಟ್ಟೆಗಳನ್ನ ತೊಗೊಂಡ್ವಿ ಮಕ್ಕಳಿಗೆ ಅಂತಲೇ. ಆ್ಯಂಡ್ ತುಂಬಾ ಒಳ್ಳೆ ರೇಂಜಲ್ಲಿ ಮತ್ತು ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಕ್ತು. ಸೊ ಅದಾದಮೇಲೆ ಮೋಹನ್ಗೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕಿತ್ತು. ಅಲ್ಲಿಗೂ ಕೂಡ ಹೋಗಿದ್ವಿ, ಬಟ್ ಅಲ್ಲಿ ಕ್ಯೂ ಸಿಸ್ಟಮ್ ಇತ್ತು. ಸೊ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಪುನಃ ಅಲ್ಲೇ ಪಕ್ಕದಲ್ಲಿ ಈ ಥರ ದುಪ್ಪಟ್ಟ ಅಂಗಡಿ ಇದೆ ಅಂತ ಹೇಳಿದ್ರು, ಮಹಾವೀರ್ ಎಂಟರ್ಪ್ರೈಸಸ್. ಇದೊಂದು ಅಂಗಡಿಯು ಹೆಸರು ನೆನಪಿದೆ ನನಗೆ. ಸೊ ಇಲ್ಲಿ ನೋಡಿದ್ರೆ ಫುಲ್ ದುಪ್ಪಟ್ಟಾಸ್ ಆಯಿತಾ. ನೀವು ನಿಮ್ಮ ಮದುವೆ ಆಗಲಿ ಅಥವಾ ಏನಾದರೂ ಈ ಥರ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡ್ತೀರಾ, ಅದಕ್ಕೆ ಏನಾದರೂ ದುಪ್ಪಟ್ಟಾಸ್ ಬೇಕು ಅಂದರೆ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಗೈಸ್. ಸೊ ನಾವು ಇಲ್ಲಿಗೆ ಬಂದ್ವಿ. ಆ್ಯಂಡ್ ನಾವು ಆ್ಯಕ್ಚುಲಿ ಬಂದಿದ್ದು ನಾವು ಒಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀವಿ. ಅದು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಆ ವೀಡಿಯೋಸ್ ಎಲ್ಲ. ಸೊ ಅದಕ್ಕೆ ನಮಗೆ ದುಪ್ಪಟ್ಟ ಬೇಕಿತ್ತು. ಸೊ ಆ ದುಪ್ಪಟ್ಟನ ತಗೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಈಗ. ಬಿಕಾಸ್ ಇದು ಬಂದು ನಮ್ಮ ಲಾಸ್ಟ್ ಚಿಕ್ಕಪೇಟೆ ಶಾಪಿಂಗ್ ಆಗಿರುತ್ತೆ. ಇದಾದಮೇಲೆ ನಾವು ಚಿಕ್ಕಪೇಟೆಗೆ ಬರಲಿಲ್ಲ, ಇಲ್ಲೇ ಲಾಸ್ಟ್ ಮುಗಿಸ್ಕೊಂಡು ಹೊಟ್ಟೋಗ್ಬಿಡೋಣ ಎಲ್ಲನೂ ಅಂತ ಅಂದ್ಕೊಂಡು ಬಂದಿದ್ದು. ಸೊ ಇವಾಗ ನೋಡ್ಬೋದು ಈ ಥರ 3 ಬಟ್ಟೆದೂ ಔಟ್ಫಿಟ್ದು ಕೆಲವೊಂದು ಇದನ್ನು ಇಟ್ಕೊಂಡು ಅದ್ರದ್ದು ಮ್ಯಾಚಿಂಗ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಸೊ ಆ್ಯಕ್ಚುಲಿ ಅವ್ರು ಹುಡುಕಿ ಕೊಡೋದಕ್ಕಿಂತ ನಾವೇ ಹುಡುಕಿ ತೊಗೊಂಡಿದ್ದಾಯಿತು. ಬಿಕಾಸ್ ಅವರು ಅಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಅಂತ ಹೇಳ್ತಾ ಇರ್ತಾರೆ. ನಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಥರದ್ದು ಇಷ್ಟಪಟ್ಕೊಂಡು ನಾವು ತೊಗೊಳೋದು ಬೆಸ್ಟ್. ಸೊ ಇವಾಗ ದುಪ್ಪಟಾಸ್ ಎಲ್ಲ ಶಾಪ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಟೋಟಲ್ ಟಯರ್ಡ್ ಆಗಿದ್ವಿ. ಬಿಕಾಸ್ ಬೆಳಗ್ಗೆಯಿಂದನೂ ಮಾಡ್ತಾನೇ ಇದ್ದೀವಿ, ನಿಂತೇ ಇದ್ವಿ. ಆ್ಯಂಡ್ ಮಕ್ಳಿಗೂ ಕೂಡ ಜಾಸ್ತಿ ಅವ್ರಿಗೆ ಕರೆಕ್ಟಾಗೇನು ತಿನ್ಸೋಕ್ಕಾಗಿರಲಿಲ್ಲ. ಸ್ವಲ್ಪ ಹಾಲನ್ನು ತೊಗೊಂಬಂದಿದ್ವಿ ಮನೆಯಿಂದನೇ. ಬಿಕಾಸ್ ನಮಗೆ ಗೊತ್ತಿತ್ತು ತುಂಬ ಲೇಟ್ ಆಗುತ್ತೆ ಇವತ್ತು ಅಂತ ಹೇಳಿಬಿಟ್ಟು. ಸೊ ಮಕ್ಕಳಿಬ್ರು ತಿಂದಿದ್ರು, ಬಟ್ ನಾವು ಯಾರು ದೊಡ್ಡವರು ತಿಂದಿರಲಿಲ್ಲ. ಸೊ ಸಖತ್ ಸುಸ್ತಾಗ್ತಿತ್ತು. ಈ ಥರ ತಗೊಳ್ಳಿ, ಈ ಥರ ಆದರೂ ಓಕೆ, ಚೆನ್ನಾಗಿ ಕಾಣುತ್ತೆ. ಅದು ನೀನು ಹಾಕೊಂಡಿರೋದು ಇದೇ ಥರ ಇದೆ. ತುಂಬ ವೆರೈಟೀಸ್ ಇದೆ. ಎಡ್ಬಿಟ್ಟು ಹುಡುಕಿದ್ರೆ ಸಿಗುತ್ತೆ. ಇಟ್ಕೊಂಡು ತೋರಿಸಿ ಅಂದರೆ ತೋರಿಸೋದು 100%.
ಸ್ವಲ್ಪ ರಿಚ್ ಆಗೈತಲ್ಲ. ಆಕ್ಚುಲಿ ಇದು ಸ್ವಲ್ಪ ಬೆಳಕಿದ್ರೆ ನಮಗೆ ಗೊತ್ತಾಗುತ್ತೆ, ಬಟ್ ತುಂಬಾ ಮಾಡಿ ಒಂದು ಡಾನ್ಸ್. ಎರಡು ಸೇಮ್ ಏನೆಂದು, ಬಟ್ ಇದೊಂದು ಶೇಡ್ ಡಾರ್ಕ್ ಇದೆ, ಅದು ಲೈಟ್ ಆಗಿದೆ ಅಷ್ಟೇ. ಎರಡು ಸೇಮ್ ಏನೆ. ಬ್ರೈಟ್ ಇದೆ ಡಾರ್ಕ್. ಯಾವ್ದು ಚೆನ್ನಾಗಿ ಕಾಣ್ತೈತೆ ಆಸ್ ಅ ಬ್ರೈಟ್? ಇವಾಗ ಇದೆ ಚೆನ್ನಾಗಿ ಮಾಡಿ ನಂದು ಒಂದು ಡಾನ್ಸ್. ಜನಗಳಿದ್ದಾರೆ, ಏನು ಚೆನ್ನಾಗಿ ಕಾಣ್ತೈತೆ. ಚೆನ್ನಾಗಿ ಕಾಣಿಸ್ತೈತೆ. ಅವಳಿಗೆ ಅದನ್ನ ಹಾಕು. ಲಚ್ಚು ನೀನು ಇದನ್ನ ಹಾಕೊಳ್ಳೆ. ನಾನು ಲಚ್ಚಿಗೆ ಪರ್ಫೆಕ್ಟ್ ಮಾಡಿಸಿದೆ ಅವಳಿಗೆ, ಅದೇ ಸಾಕು. ಅದೇ ಚೆನ್ನಾಗೂ ಕಾಣ್ತೈತೆ. ಅಷ್ಟೇ ತಗೊಂಡು ನಡೀರಿ. ಏನಾಗಿನ್ನು ಸ್ಟೋನ್ಸ್ ಎಲ್ಲ ಬೇಕು. ಏ ಸಿಗಲ್ಲ, ಏನ್ ಮೆಂಟ್ಲ ನಾವೇ ಮಾಡ್ಕೋಬೇಕು, ಅದು ಕಸ್ಟಮೈಸು. ನಾ 2,500 ಸಬ್ಸಿಡಿಗೆ ಇವ್ರು 10,000 ತಿರುಗಿ ಹಿಂದೆ ತಿರುಗಿ. ನಂದು ಇನ್ ಸ್ವಲ್ಪ ಪಕ್ಕ ಪಕ್ಕ ನಿಂತ್ಕೊಳ್ಳಿ, ಆ ಕಡೆ ಈ ಕಡೆ. ಮೋಹನ್ ಕಾಣಲ್ಲ. ಯಾವ್ದು ಬ್ರೈಡಲ್ ತರ ಇದೆ ಮೋಹನ್? ಎರಡು ಬ್ರೈಡಲ್ ತರ ಇದೆ. ಇದು ಸ್ವಲ್ಪ ಶೈನಿಂಗ್ ಚೆನ್ನಾಗಿದೆ. ಇದು ಅಲ್ವಾ? ಅದು ಶೈನಿಂಗ್. ಸ್ವಲ್ಪ ಬೆಳಕಿದೆ ಅಲ್ವಾ, ಹೊರಗಡೆ ಹೋಗಿ, ಯಾಕಂದ್ರೆ ಡೇ ಟೈಮ್ ಅಲ್ವಾ. ನಾವು ಯಾರನ್ನ ಹಾ ಆಯ್ತಾಯ್ತು. ಇಲ್ಲಿ ನೋಡಿ, ನಂದು ನೋಡಿ ಹೆಂಗ್ ಉಟ್ಕೊಂಡವ್ರೆ. ಹೆಂಗಿದೆ ಮೋಹನ್ ನಂದುಗೆ? ನೋ ಕಮೆಂಟ್ಸ್. ಕಾಣ್ತೈತೆ ಪಿಂಕು. ಚೆನ್ನಾಗಿದೆ. ಇವಳ್ದಾಯ್ತು. ನಾನು ಆಸ್ ಅ ಬ್ರೈಡ್ ಅನ್ನ ಏನು ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ. 10 ನಿಮಿಷದಲ್ಲೇ ಎಲ್ಲ ಸೆಲೆಕ್ಟ್ ಮಾಡಿದ್ದೆ. ನನಗೆ ಇವ್ರು 3 ಜನ ಮಾಡ್ತಾ ಇದ್ರೆ ಏನು ಅನ್ಸ್ತದೆ ಗೊತ್ತಾ ಗೈಸ್? ಇವ್ರು ದುಪ್ಪಟ್ಟ ತೊಗೊಳಕ್ ಬಂದಿಲ್ಲ. ಇವರು ಆಯ್ತು ದುಪ್ಪಟ್ಟ ತೊಗೊಳಕ್ ಬಂದಿಲ್ಲ, ಯಾವ್ದೋ ಟ್ರೆಜರ್ ಹಂಟ್ ಮಾಡಕ್ ಬಂದಿರೋ ತರ ಇದೆ ಇದು. ಮಾಡ್ತಾ ಇರೋದು ಅಲ್ಲಿ ಎಲ್ಲಿ ಎಲ್ಲ ಎಳೆದ್ ನೋಡ್ತಾ ಇದೀವಿ, ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಸಿಗ್ತಾ ಹೋಗ್ಲಿ ಬಂದ್ಬಿಟ್ಟಿದೀವಿ, ಹೊಟ್ಟೆನಲ್ಲಿ ಇಟ್ಕೊಂಡು ನೋಡ್ತಾ ಇದೀವಿ. ಎಲ್ಲಿ ನೋಡಿಲಿ? ಐ ಥಿಂಕ್ ಒಂದಕ್ಕೆ ಸಿಕ್ತು ಅನ್ಸುತ್ತಲ್ಲ. ಯಾವುದು? ಓಕೆ, ಕ್ಲೋಸ್ ಬೈ. ಹೊಟ್ಟೆ ಹಸಿತೈತಾ? ಬೈಲಿ ಕುತ್ಕೋ ಬಾ. ಬೈಲಿ ಸಿಂಬಾ, ಬನ್ನಿ ಹಿಂಗೆ ಕೊಡಿಸ್ತೀನಿ. ಬೈಲಿ ಓಡ್ಬಾ. ಹೌದಾ? ಬೈಲಿ ನೋಡ್ತೀನಿ. ಬೈಲಿ ಎಷ್ಟು ಹೊಟ್ಟೆ ನೋವು ಬರ್ತಿದೆ. ಬೈಲಿ ನೋಡ್ತೀನಿ. ಬಾ, ಇಲ್ಲ ಬಾ. ಓ ಸೊ ಇವಾಗ ನಾವು ದುಪ್ಪಟ್ಟ ತಗೊಂಡಾಯ್ತು. ಎಸ್ ಗೈಸ್, ನನಗೆ ಚೂರು ಕಾಸ್ಟ್ಲಿ, ಹೆಣ್ಣಿಗಿಂತ ನನ್ನ ಕಾಸ್ಟ್ಲಿ ಆಗುತ್ತೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಕಡಿಮೆ ಕೊಡಿ ಅಂದ್ರೆ ಕೊಡ್ತಾರೆ. ನನಗೆ ಗೊತ್ತಿಲ್ಲ, ಎಲ್ಲಾದ್ರಲ್ಲೂ ಹೆಣ್ಣಿಗೆ ಕಡಿಮೆ ಆಗ್ತೈತೆ, ಪ್ರತಿಯೊಂದರಲ್ಲೂ. ಯಾಕಂದ್ರೆ ನಮ್ಮ ಹೆಣ್ಣು ಒಂದು ಸ್ವಲ್ಪ ಕಂಜೂಸು, ಅದಕ್ಕೆ. ಹೆಣ್ಣು ಕಂಜೂಸ್ ಅಲ್ಲ, ಏನ್ ಮಾಡೋದು, ಪರಿಸ್ಥಿತಿ ಅಲ್ಲ. ಬನ್ನಿ ಗೈಸ್ ಹೋಗೋಣ. ಇನ್ನೂ ತುಂಬ ಕೆಲಸ ಇದೆ. ಜಾಸ್ತಿ ಬೆಳಗ್ಗೆ ಬ್ರೈಟ್ ಆಗಿ ಕಾಣಲ್ಲ ತಾನೆ. ನಂಗೆ ಬೆಳಗ್ಗೆದೇ ಟೆನ್ಷನ್. ನೀ ಇದನ್ನೇ ಬ್ರೈಟ್ ಅಂದ್ರೆ ಇನ್ನೊಂದು ನೋಡಿದ್ದು, ಇನ್ನೂ ಬ್ರೈಟ್ ಇದೆ ಅದು. ಅದು ಇನ್ನ ಬ್ರೈಟ್ ಇತ್ತು. ಹೋಗಿ ಮೇಲ್ಗಡೆಯಿಂದ ಇಲ್ಲಿ ಇಟ್ಕೊಂಡು ನೋಡುವ. ಬೇಬಿ ಸಿಟಿಂಗ್. ಹಲೋ ಮಮ್ಮಿ. ಸೊ ಇವಾಗ ಫೈನಲಿ ನಾವು ಅಲ್ಲಿ ದುಪ್ಪಟ್ಟ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಯಾರಿ ಶಾಪಿಂಗ್ಗೆ ಅಂತ ಬಂದಿದ್ದೀವಿ. ಸೊ ಸ್ಯಾರಿ ಶಾಪಿಂಗ್ ಎಂತಕ್ಕಪ್ಪ ಅಂದರೆ ಬೀಗರು ಮನೆ ಸೀರೆ. ಸೊ ಮೋಹನ ಮನೆಯಿಂದ ಒಂದು ಸೀರೆ ಮಮ್ಮಿಗೆ ಉಡಿಸ್ಬೇಕಲ್ಲ, ಸೊ ಆ ಒಂದು ಸ್ಯಾರಿ ಶಾಪಿಂಗ್ಗೆ ಅಂತ ಬಂದಿದ್ವಿ. ಅದು ಮರ್ತು ಬಿಟ್ಟಿದ್ರು, ಅವರು ಮರ್ತು ಬಿಟ್ಟಿದ್ರು, ನಾವು ಮರ್ತು ಬಿಟ್ಟಿದ್ವಿ. ಆ್ಯಕ್ಚುಲಿ ಅವತ್ತು ನೆನಪಿಸ್ಕೊಂಡಿದ್ರು, ಅವ್ರು ಹೇಳಿದ್ರು, ಬಟ್ ನಾವೇ ಅವತ್ತು ತಗೊಳ್ಳೋದು ಮರ್ತು ಬಿಟ್ಟಿದ್ವಿ. ಸೊ ಇವಾಗ ಫೈನಲಿ ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾರುತಿ ಸಿಲ್ಕ್ಸ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಅವರು ತುಂಬಾ ಒಳ್ಳೊಳ್ಳೆ ಸ್ಯಾರೀಸ್ನ ತೋರಿಸಿದ್ರು. ಸೊ ಅದರಲ್ಲಿ ನಮ್ಮ ಬಜೆಟ್ ಪ್ರಕಾರ ಇದ್ದಂಥ ಒಂದು ಸ್ಯಾರಿ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಮಮ್ಮಿ ಮೇಲೆ ಚೆನ್ನಾಗಿ ಕಾಣುವಂಥ ಒಂದು ಸೀರೆನ ತಗೊಂಡ್ವಿ. ಪ್ಯಾಟರ್ನ್ ಲೈಕ್ ಅನ್ಸೋರೆ ರೆಡ್ ಬೇಡ, ಬ್ರೊಕೆಟ್ ಹಾಕ್ತಾರ ಮಮ್ಮಿ ಹಾಕ್ತಾರೆ. ಯಾವ ಥರ ಇಲ್ವೋ ಆ ಥರ. ನನಗೆ ಫಸ್ಟ್ ಸೀರೆ ಮತ್ತೆ ಪಿಂಕ್ ಕಲರ್ ಸೀರೆ ಆಗ್ತಾ ಇತ್ತು. ಈ ಥರದ್ರಲ್ಲೇ ತೋರಿಸಿ. इसका प्राइस कितना है? ಎಷ್ಟಾಗುತ್ತೆ ಅದು? ಸೊ ಗೈಸ್ ಫೈನಲಿ ಯಾರಿಗೆ ಸೀರೆ? ಅವ್ರ ಅತ್ತೆಗೆ ಸೀರೆ ತಗೊಳಕ್ ಬಂದಿದ್ದೀವಿ. ನಮ್ಮ ಅಮ್ಮಂಗಲ್ಲ, ಅವ್ರ ಅತ್ತೆಗೆ ಸೀರೆ. ಇದು ಚೆನ್ನಾಗಿ ಕಾಣುತ್ತೆ. ನನ್ನ ಫೋನ್ ನೋಡ್ಕೊಂಡು ಸುಮ್ಮನೆ ಇರು, ತಲೆ ತಿಂದು
ಪರ್ಚೇಸ್ ಆಗಿ ಇಲ್ಲ ಇನ್ನೊಂದು ಎರಡು ಆನೆ ಬೇಡ ಅದಕ್ಕೆ ಇದೊಂದು ಓಪನ್ ಮಾಡ್ತೀನಿ. ನಂದು 8 ಗಂಟೆ ಕ್ಲೋಸ್ ಆಲ್ರೆಡಿ 7:30 ಒಂದು ಜೊತೆ ಕರೆಕ್ಟಾಗಿ ವಿಡಿಯೋದಲ್ಲಿ ಪರ್ಪಲ್ ಎಲ್ಲಿದ್ದಾರೆ ಅವರು ಲಡ್ಡು ಫ್ಯಾನ್ ನೋಡಲ್ಲಿ ಫ್ಯಾನು ಅಲ್ಲಿ ನೋಡಲ್ಲ ಅವ್ರ ಕೈಲಿ ಹೇಗಿದೆ ಇಷ್ಟ ಆಯ್ತು ಪರ್ಸನಲಿ ಸಾಕು. ಗೈಸ್ ನಮ್ಮ ಮಗುಗೆ ನಾವು ಬಟ್ಟೆ ತಂದಿದ್ದೀವಿ ಆ್ಯಂಡ್ ನನ್ನ ಯಜಮಾನ್ರ ರಿವ್ಯೂ ಕೇಳೋಣ ಬನ್ನಿ. ಹಾಕಿದ್ದೀನಿ. ಇದು ಲಡ್ಡುದ ಸಿಂಬಾದ ಗೊತ್ತಿಲ್ಲ ಬಟ್ ಇಲ್ಲ ಕರೆಕ್ಟಾಗಿ ಸೈಜ್ ಕೊಟ್ಟವ್ರೆ ಅವರು. ಹಂಗಾರೆ ಸಿಂಬಾದ ಓಪನ್ ಮಾಡಿ ಅದು ಇದು ನನಗೆ ಒಂದು ಲಕ್ಷದ ಅನ್ಸಿದೆ ಸಿಂಬಾಗ ಆಗಲ್ಲ ಇದು ಸಕ್ಕ ದೊಡ್ಡದು ತಾನೆ. ಸಿ ಹೆಂಗಿದೆ ನಿನ್ ಮ್ಯಾಚ್ ಬಿಡಪ್ಪ ತಂದೆ. ಚೆನ್ನಾಗಿದೆ ಇದು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ ಸೊ ಒಂದು ಪಾಸ್ ಆಗಿಬಿಟ್ಟಿದೆ. ಟೋಟಲ್ ಮೂರು ಜೊತೆ ಬರ್ತಾನ. ಇಲ್ಲ ಇನ್ನೂ ಇದೆ 3 ಬಟ್ ಅದು 500 rupees ಡೈಲಿ ವೇರು. ಅದನ್ನ ಎಂಗೇಜ್ಮೆಂಟ್ ಒಂದು ತಗೊಂಡೆ ಅದನ್ನ ತಗೊಂಡು ಇದು ನೋಡಿ ಇಲ್ವಾ ನನ್ನ ಯಜಮಾನ್ ನೀನು ಮ್ಯಾಚ್ ಅಥವಾ ಬಟ್ಟೆ ನೋಡು. ಇದೆಲ್ಲ ಇದು ಲಕ್ಷದ ಹಂಗಾರೆ ವೇಟ್ ಸಾರಿ ಓಕೆ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಬಂದು ನಾವು ಚಿಕ್ಕಪೇಟೆಯಿಂದ ಒಂದಿಷ್ಟು ಶಾಪಿಂಗ್ ಮಾಡಿಕೊಂಡು ಲಂಚ್ ಆಲ್ರೆಡಿ ಅರುಣ್ಗೆ ತೋರಿಸಿದ್ದಾರೆ. ಸೊ ಇವಾಗ ನಾನು ಮಮ್ಮಿಗೆ ತೋರಿಸ್ತಾ ಇದ್ದೀನಿ. ಪುನೀತ್ ಮಲ್ಕೊಂಡಿದ್ದಾರೆ. ಸೊ ಅವ್ರಿಗೆ ನೋಡೋಣ ನಾಳೆ ತೋರಿಸ್ತೀನಿ. ಆ್ಯಂಡ್ ಬನ್ನಿ ತೋರಿಸೋಣ ನಮ್ಮ ಅಮ್ಮನಿಗೆ. ಫಸ್ಟು ಅವರ ಹಿರಿಯ ಮೊಮ್ಮಗನಿಂದ ಸ್ಟಾರ್ಟ್ ಮಾಡೋಣ. ಸೊ ತುಂಬಾ ಜನ ಪ್ರೈಸ್ ಕೇಳ್ತಾರೆ. ಇವಾಗಲೇ ಹೇಳ್ಬಿಡ್ತೀನಿ ಪ್ರೈಸ್ ತುಂಬಾ ರೀಸನೇಬಲ್ ಇತ್ತು ಅಂಡ್ ಇದೆಲ್ಲ ಚಿಕ್ಕಪೇಟೆಲೆ ಶಾಪಿಂಗ್ ಎಲ್ಲ ಚಿಕ್ಕಪೇಟೆಲೆ ಗೈಸ್. ಅಂಗಡಿ ಎಷ್ಟು ದೇವರನ್ನೇ ಗೊತ್ತಿಲ್ಲ, ಕೇಳಬೇಡಿ. ಅಲ್ಲಿ ಮಕ್ಕಳು ಸೆಕ್ಷನ್ ಲಾಲ್ ಬಿಲ್ಡಿಂಗ್ ಪಕ್ಕದ ರೋಡಲ್ಲೇ ಪೂರ್ತಿ ಮಕ್ಕಳುಗೆ ಸಿಗುತ್ತೆ ಶಾಪ್ಸ್ ಎಲ್ಲ. ಸೊ ಅಲ್ಲೇ ಯಾವ್ದಾದ್ರು ಒಂದು ಶಾಪ್. ಮತ್ತೆ ಅಲ್ಲಿ ನಮಗೆ ಶಾಪಿಗೆ ಆಕ್ಚುಲಿ ವಿಡಿಯೋ ಅಲಾವ್ ಇರಲಿಲ್ಲ. ಅವ್ರು ತುಂಬಾನೇ ಫ್ರೆಂಡ್ಲಿ ಆಗಿದ್ರು ಬಟ್ ವಿಡಿಯೋ ಮಾತ್ರ ಅಲಾವ್ ಇಲ್ಲ ಮ್ಯಾಮ್ ಅಂತ ಹೇಳಿದ್ರು. ಸೊ ನಾವು ಅವ್ರ ಅಂಗಡಿಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಆಕ್ಚುಲಿ ಅವ್ರು ಹೇಳಿದ್ರು ನೀವೆಲ್ಲ ಪೇಮೆಂಟ್ ಎಲ್ಲ ಆದ್ಮೇಲೆ ಬೇಕಾದ್ರೆ ಮಾಡ್ಕೊಡಿ ಅಂತ. ಬಟ್ ನಮ್ಮ ಹತ್ರ ಟೈಮ್ ತುಂಬಾನೇ ಶಾರ್ಟೇಜ್ ಆಗಿರೋದ್ರಿಂದ ಅಲ್ಲಿ ನಾವು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಟ್ ಈ ತರ ಪ್ಯಾಟರ್ನ್ ನೀವು ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅಲ್ಲಿ ತುಂಬಾ ಸೊ ಈ ತರ ಪ್ಯಾಟರ್ನ್ ನೀವು ನೋಡ್ತಾ ಇದ್ರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಅಲ್ಲಿ ಈ ತರ ಪ್ಯಾಟರ್ನ್ ಇತ್ತು. ಸೊ ನೀವು ಚೆಕ್ಔಟ್ ಮಾಡ್ಕೋಬಹುದು. ಸೊ ಇವಾಗ ಫಸ್ಟು ಅಂದ್ರೆ ನಾವು ಫಸ್ಟ್ ಎಲ್ಲ ಗಾಂಧಿ ಬಜಾರ್ ತಗೋತಿದ್ವಲ್ಲ, ಬಟ್ ಗಾಂಧಿ ಬಜಾರ್ಗಿಂತ ಇಲ್ಲಿ ಸ್ವಲ್ಪ ರೀಸನೇಬಲ್ ಆಗಿ ಸಿಕ್ತು ಅಂತ. ಅಂಡ್ ಸ್ವಲ್ಪ ಡಿಫ್ರೆಂಟ್ ಸಿಕ್ತು ನಮಗೆ ಬೇಕಾಗಿದೆ. ಬಟ್ ಫಿಕ್ಸ್ಡ್ ಪ್ರೈಸ್ ನೋಡಿ ಸೊ ಇದು ನನ್ನ ಮಗಂದು. ಇದಕ್ಕೆ ನೋಡಿದ ತಕ್ಷಣ ಇಷ್ಟ ಆಗಿತ್ತು. ನನ್ನ ಹಿರಿಯ ಪುತ್ರಂದು ಸುಪುತ್ರ. ಇದು ನಾನು 15 ಡೇಸ್ ಮುಂಚೆನೆ ಅಕ್ಕಂಗೆ ಈ ತರದ್ ಕಳ್ಸಿದ್ದೆ. ಸೊ ಅದೇ ತರ ತಗೊಂಡ್ವಿ ನಾವು ಮಕ್ಕಳಿಗೆ. ಚೆನ್ನಾಯ್ತಾನೆ. ಇದು ಈ ಕಲರ್ ರಾಯಲ್ ಬ್ಲೂ ಕಲರ್ ಇದೆ. ನಿಮಗೆ ಬ್ಲ್ಯಾಕ್ ಅಂತ ಇದ್ದಾ? ನೀನ್ ಇವಳೇ ಹೇಳ್ಬಿಡ್ತಾಳ ಅದು ಏನು ಕಾಣಿಸ್ತಾ ಇರಲ್ಲ ನಮ್ಮ ಅಮ್ಮಂಗೆ. ಹಂಗ್ ಕಾಣಿಸ್ತೈತಾ ಹಿಂಗ್ ಕಾಣಿಸ್ತೈತಾ ಎಲ್ಲ ಕಲರ್ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ. ಇವಾಗ ನೋಡ್ಕೊಂಡು ಬಂದಿಲ್ಲ. ಟಿ ಶರ್ಟ್ ಇದ್ರೆ ಕೊಡ್ಲೇಬೇಕು. ಐಸ ಬಂದಿಲ್ಲ. ಮಮ್ಮಿ ಅದಕ್ಕೆ ಫೋಟೋ ಕೊಟ್ಟು ನೋಡು. ಅಲ್ಲಿ ಟಿ ಶರ್ಟ್ ಇಲ್ಲ, ನಾನು ಅಲ್ಲೇ ನೋಡಿದೆ. ಹಾಕು. ನಾನು ಅಲ್ಲೇ ಕೇಳ್ಬೇಕಾಯ್ತು ಇದು ಟಿ ಶರ್ಟ್ ಇಲ್ವಾ ಅಂತ. ಇದು ಓ ಮೈ ಗಾಡ್ ನಂಬರ್ ಬಂದಲ್ಲ. ಇದಾ ಸೂಪರ್ ಪರ್ಫೆಕ್ಟ್. ತೋರ್ಸು ಮೊನ್ನೆ ಇನ್ನು ತೋರ್ಸು ತೋರ್ಸು ಎಲ್ಲರೂ ಗೈಸ್ ನನ್ನ ಮಗು ತೋರ್ಸಲಿ ಬಿಡಿಸು ಚೆನ್ನಾಗಿ ಕಾಣ್ತಿದೆಯಲ್ಲ ನೋಡಿ. ಇದೇನಾ ತೋರ್ಸಿ ನಾವು ಇಲ್ಲ ಕಣಮಿದೆಲ್ಲ ಅಮ್ಮ ತೋರ್ಸು. ಇಲ್ಲ ಬಿಡೋದು ಇತ್ತು ನೋಡಲಿ ಒಳಗಡೆ ಅಂದ್ರೆ 5-10 ಟಿ ಬನ್ನಿ ಶರ್ಟ್ ನಾನು ಹಾಕಕ್ಕಾಗಲ್ಲ. ಹೇಗಿದೆ ಮಗನೇ? ಹೌ ಇಸ್ ಇಟ್? ನೈಸ್. ಇಲ್ಲಿ ನೋಡಿಲಿ ನಿನ್ನ ಫೇವರೇಟ್ ಅನಿಮಲ್ ಟೈಗರ್. ಲಯನ್. ನಿಂದು ಇದೆ ನಿಂಗೂ ಇದೆ ನಿಂಗೂ ಸಕಲ ಇದೇ ಮದುವೆ ಗಂಟೆ ಇದೆ ಅದ್ಕ ನನ್ನ ಮದುವೆ ಶಕ್ತಿಯಲ್ಲಿ ಹೆಗ್ಗುಡಿ ಇದು ಮಾಡಿಸು. ಇದು ಸೆಕೆಂಡ್. ಅದು ಎಕ್ಸೈಟ್ ವೇರ್ ಸಿಗುತ್ತೆ.
ರಕ್ಷಿತ್, please, you're disturbing. ಆನೆ ಐತೆ, ಜಿಂಕೆ ಐತೆ. ಇದ್ರಲ್ಲ ಇಲ್ಲಿ ಇದು ಜಿಂಕೆ, ಆನೆ, ಈ ತರ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡೋ. ಇವ್ರು ವಿಡಿಯೋ ಎಲ್ಲ ಹಾಳು ಮಾಡ್ತಾ ಇರ್ತಾನೆ. ಓಕೆ, ಇಲ್ಲಿ ನಮ್ಮ ಬಾ, ಇಲ್ಲಿ ಬಾ. ನೀನು ಅಲ್ಲೇ ಬಾ ಲಕ್ಷ್ಮಿ. ಅಲ್ಲಿ ಬಿಡು. ಬಾಡಿ ಬಿ ಆಗೈತೆ. ಇಲ್ಲ ದುಪ್ಪಟ್ಟ ಎಲ್ಲ ಒಮ್ಮೆ ಎರಡು ಪ್ಯಾಂಟ್, ಒಂದು ಧೋತಿ ಪ್ಯಾಂಟ್ ಮತ್ತೆ ಇನ್ನೊಂದು ಎರಡನೇ ಪ್ಯಾಂಟ್ ಕೊಡು. ಹತ್ತಿರದ ತೋರಿಸ್ತೀನಿ. ಸೊ ಗೈಸ್, ಇದು ಒಂದು ಮುಹೂರ್ತಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿರೋದು. ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಈ ರೀತಿಯಾಗಿದೆ. ಇದರಲ್ಲಿ ಜಿಂಕೆ, ಆನೆ, ಈ ಸರಿ ಸ್ಪೆಷಲ್ ಪಂಚೆ ಶೆಲ್ಟು ಇಲ್ಲ. ಹಾ, ಈ ಸತಿ ಪಂಚೆ ಶಲ್ಯ ತಗೊಳ್ಳಿಲ್ಲ, ನಂದು ಬೇಡ ಅಂತ ಹೇಳಿದ್ದು. ಆಲ್ರೆಡಿ ಮಕ್ಳ ಹತ್ರ ಸಿಕ್ಕಾಪಟ್ಟೆ ಸತಿ ಅವ್ರು ಹಾಕ್ಬಿಟ್ಟಿದ್ದಾರೆ ಆ ತರ. ಈ ಸತಿ ಈ ತರನೇ ತಗೊಂತ. ಬಟ್ ಏನಪ್ಪಾ ಅಂದ್ರೆ ತುಂಬಾ ಶೆಕೆ. ಈ ಶೆಕೆಗಾಲದಲ್ಲಿ ಹೆಂಗ್ ತಡಿತಾರೆ ಈ ಬಟ್ಟೆನ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ತಂದಿದೀವಿ. ಅಂಡ್ ಚೆನ್ನಾಗಿದೆ. ಸೊ 3 ಜನಕ್ಕೆ ಇದಕ್ಕೆ ಅಂತ ಮುಹೂರ್ತಕ್ಕೆ ಇದೇ ಸೇಮ್ ಕಲರ್, ಪ್ಯಾಟರ್ನ್, ಡಿಸೈನ್ ಎಲ್ಲ ಸೇಮ್ ತಗೊಂಡು ಬಂದಿದ್ದೀವಿ. ಈ ರೀತಿಯಾಗಿ ಇದೆ. ಹೇಗಿದೆ? ಹಿಂದೆಗಡೆನೂ ಡಿಸೈನ್ ಅಲ್ಲ ಇದೆ. ಅಲ್ಲ, ಇದು ಬಿಚ್ಬೋದಾ? ಸಿಂಹಕ್ಕೆ ಐತೆ. ಬಿಚ್ಬೋದಾ? ಬಿಚ್ಬೋದಿತ್ತು ಮೇಲ್ಗಡೆ. ಲಕ್ಷ್ಮಿ ಬಾಯಿ ಬಾಯಿ ಮುಂದೆ ನಿಮಿಷ. ವಾವ್, ಸೂಪರ್ ಆಗಿದೆ ನೋಡಿ. ಸೂಪರ್ ಅಲ್ವಾ? ಬ್ಲೂ ಅದು. ಮುಂದೆ ನೋಡೋಣ. ಇವ್ನ್ ಹಾಕಿ ಬಟ್ಟೆ ಕಂಪ್ಲೀಟ್ ಆಗಿ ಹಾಕ್ಬಿಡೆ. ಇದು ಒಂದು ಕಂಪ್ಲೀಟ್ ಆಗಿ ಹಾಕಿಬಿಡಿ ನಾನು. ಸುಂದರತೆಗೆ ಬೇಡ, ಆಗುತ್ತೆ. ಗೈಸ್, ಇದು ಲಕ್ಷಿತ್ ರಿಸೆಪ್ಷನ್ ಅಂದ್ರೆ ನಂದು ರಿಸೆಪ್ಷನ್ ಅಲ್ಲಿ ಲಕ್ಷಿತ್ ಹಾಕೊಳ್ಳೋ ಬಟ್ಟೆ ಇದು. ಈ ರೀತಿಯಾಗಿದೆ ನೋಡಿ. ಹೇಗಿದೆ? ಲಕ್ಷಿ ಇಷ್ಟ ಆಯ್ತಾ ನಿಮ್ಗೆ? ಚೆನ್ನಾಗಿದೆಯಾ? ಏನಪ್ಪಾ ಅಂದ್ರೆ ಜಾಸ್ತಿ ಒಂದ್ ಸ್ವಲ್ಪ ಅನಿಮಲ್ ಥೀಮ್ ಅಲ್ಲೇ ಬಂದಿದೆ. ಅದು ನಾವು ಯೋಚನೆ ಮಾಡ್ಕೊಂಡು ತಗೊಂಡಿಲ್ಲ, ಬಟ್ ಸ್ಟಿಲ್ ನಮ್ಮ ಮಕ್ಳಿಗೆ ಅದೇ ತರ ಅನಿಮಲ್ಸೇ ಇಷ್ಟ ಅಂತ ಹೇಳ್ಬಿಟ್ಟು ಅದೇ ಥೀಮ್ ಅಲ್ಲೇ ಬಂದಿದೆ. ನೆಕ್ಸ್ಟ್ ಬಟ್ಟೆ ಇದು ರಿಸೆಪ್ಷನ್ಗೆ. ಇದು ರಿಸೆಪ್ಷನ್ ಅಲ್ಲ, ಎಂಗೇಜ್ಮೆಂಟ್ ಗ್ರೀನ್ ಕಲರ್ ಚೆನ್ನಾಗಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು. ಇಲ್ಲ ಅದೆಲ್ಲ ಒಂದೇ size. ಇದು ಪ್ಯಾಂಟ್ ಸೈಜ್. ಪ್ಯಾಂಟ್ ಸೈಜ್ ಚೆನ್ನಾಗಿದೆ ಅಂದ್ರೆ ಕಲರ್ ಈ ತರ ಪ್ಯಾಂಟ್ ಜೀಜು ಅದರ ಇದು ಸ್ವಲ್ಪ ಪಾರ್ಟಿ ವೇರ್ ಡ್ರೆಸ್ ತರ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಟ್ಟೆ ಬಂದು ಇದು. ಸೊ ಇದು ಬಂದು ಎಂಗೇಜ್ಮೆಂಟ್ಗೆ. ಅದು ಒಂದು ಇರಲಿ ಅಂತ ಫಸ್ಟ್ ಎಂಗೇಜ್ಮೆಂಟ್ಗೆ ತಗೊಂಡು ಮಮ್ಮಿ. ಅದಾದ್ಮೇಲೆ ನಂಗೆ ಇದೂ ಫಸ್ಟೇ ತೋರಿಸಿದ್ರು. ಆಮೇಲೆ ಇಷ್ಟು ತಗೊಳ್ಳೋ ಬೇಡ ಅನ್ನೋ ಕನ್ಫ್ಯೂಷನ್ ಅಲ್ಲಿದೆ. ಸರಿ ಇರ್ಲಿ ಬಿಡು ಒಂದು ಲಿನನ್ ಬಟ್ಟೆ ಅಂತ ಅನ್ಕೊಂಡು ಎಂಗೇಜ್ಮೆಂಟ್ಗೆ ರಾತ್ರಿಗೆ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ತಗೊಂಡೆ ಲಿನನ್ ಬಟ್ಟೆ. ಇದು ಸ್ವಲ್ಪ ಹುಷಾರಾಗಿರ್ಬೇಕು. ಹುಷಾರಲ್ಲ, ಇದು ಹಾಕ್ಲೇ ಬೇಡ. ಯಾಕೆ ನಾವೇ ಮುಟ್ಬಿಡ್ತೀವಿ. ಹುಷಾರಲ್ಲ, ಸುಮ್ಮನೆ ಇಲ್ಲ ಹಾಕೋದೇ ಬೇಡ. ಅಷ್ಟು ಶಸ್ತ್ರ ಹಾಕೋಷ್ಟು ಬೇರೆ ಚೇಂಜ್ ಮಾಡ್ಬೋದು. ಲಕ್ಷ್ಮಿ ಬಾಯಿ ಶರ್ಟ್ ಹಾಕ್ತೀನಿ. ಕಮ್ಮಿ ಲಕ್ಷ್ಮಿ. ನೀನೇನು ಮಾಡಲ್ಲ, ಅಷ್ಟು ಶಾಸ್ತ್ರ ಚೇಂಜ್ ಮಾಡ್ತೀನಿ ಅಂದ್ರೆ ನೀನು ಅಷ್ಟು ಇದು ಸ್ವಲ್ಪ ಚಿಕ್ಕ ಆಗುತ್ತಲ್ವಾ, ಸಿಂಕ್ ಆಗುತ್ತೆ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಲಿನನ್ ಬಟ್ಟೆ. ನನ್ನ ಮಗನಿಗೆ ನೆಕ್ಸ್ಟ್ ಬಟ್ಟೆ ಬಂದು ನಮ್ಮ ಸಿಂಬಾ ರಾಜಂದು. ಇದು ಅವನಿಗೆ ಶರ್ಟ್ ಎಲ್ಲ ಡಿಫ್ರೆಂಟ್. ಅಲ್ಲ, ನಿಜವಾಗ್ಲೂ ಗಾಂಧಿನಗರದಲ್ಲಿ ಸಿಗ್ತಿತ್ತು. ಹೌದು, ಸಿಗ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಮತ್ತೆ ಯಾವಾಗಲೂ ಸೇಮ್ ಕಲೆಕ್ಷನ್ಸ್ ಇರುತ್ತೆ ಅವ್ರದ್ದು. ಹೋದಾಗೆಲ್ಲ ಬರೀ ಒಂದೇ ತೋರಿಸಿದ್ರು. 1947 ಲಕ್ಷಿತ್ ಲಚ್ಚು ಮದುವೆನಲ್ಲಿ ಲಕ್ಷಿತಿಗೆ ಏನ್ ತಗೊಂಡು ವಾಶ್ ಕೇರ್ ಅಂತ ಬರ್ತವೆ. ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಬೇಕು ಅಂತ ವಾಷಿಂಗ್ ವಾಶ್ಗೆಲ್ಲ ಹಾಕ್ತಾರೆ. ಹೇಳ್ತಾರೆ ಆ ಕೈ ನೋಡಿ ಹೈಟ್ ಎಲ್ಲ ಹಾಕ್ಬೇಕಲ್ಲ. ಇದು ನಮ್ಮ ಲಡ್ಡು ಮಹಾರಾಜ. ಕಮಾನ್ ಗುಂಡಿದು ನಿಂದು ಕಣ ಮೇಡಮ್, ನಿಮಗೆ ಶರ್ಟ್ ಬಂದೈತೆ? ಬಂದೈತೆ ನೀವು ಇಲ್ಲ ಕಣಮ್, ಇದು ಜೀನ್ಸ್ ಪ್ಯಾಂಟ್ ಹತ್ರ ಅಲ್ಲೇ ಯಾವ ಫೋಟೋ ತೆಗೆ ನೋಡು ಆ ಥರ. ಹಂಗೆ ಬರಲೇಬೇಕು. ಈ ಥರ ಸೂಟ್ಗೆ ಒಳಗಡೆ ಟಿ ಶರ್ಟ್ ಬಂದೇ ಬರುತ್ತೆ. ಅದೆಲ್ಲ ಮಿಸ್ ಮಾಡ್ಬಿಡೋದು. ಇದು ಪೀಕಾಕ್. ಇದು ಪೀಕಾಕ್. ಚಿಕ್ಕದಾಗಿ ಹೊಲಚ್ಚು ಇಲ್ಲ ಕರೆಕ್ಟಾಗಿ ಬಟ್ ಇದು ಲಡ್ಡುದ ಸಿಂಬದಾಗ ಇದು ಸಿಂಬಾ, ಇದು ಲಡ್ಡು ಗೈಸ್. ಇಲ್ಲ ಇಬ್ಬರು ಬೇಕಾಗ ಮೈನೂ ಡಿಫ್ರೆನ್ಸ್ ಇದೆ. ಇದು ಲಡ್ಡು. ಸುಮ್ಮನೆ ಆನ್ಲೈನ್ ಬುಕ್ ಮಾಡಿದ್ರೆ ಆನ್ಲೈನ್ ಬರ್ತೀನಿ. ಅಲ್ಲಿ ಹೋಗೋ ಖರ್ಚು ಹೋಗೋ ಖರ್ಚು, ಅಲ್ಲಿ
ಸುತ್ತೋದು ಮಕ್ಕಳನ್ನ ಎತ್ಕೊಂಡು ಆ ಬಿಸಿಲಲ್ಲಿ ಯಪ್ಪ ದೇವ್ರೆ. ಅಂಡ್ ನೆಕ್ಸ್ಟ್ ಬಟ್ಟೆ ಬಂದು ಯಾವುದು? ಓ ಇದು ನಮ್ಮ ಸಿಂಹರಾಜಂದು ಕಲರ್ ಸ್ವಲ್ಪ ಸೇಮ್ ಪ್ಯಾಂಟು ಕೂಡ ಅಷ್ಟೇ. ಅದಕ್ಕೆ ಆ ಥರ ಕಲರ್ ಬಂದಿದೆ, ಇದಕ್ಕೆ ಈ ಥರ ಕಲರ್ ಬಂದಿದೆ. ನಿಮಗೆ ವೈನ್ ಕಲರ್, ಇದು ವೈನ್ ಕಲರ್. ಇದು ಟಿ ಶರ್ಟ್ ಐತಲ್ವಾಗ? ಮಮ್ಮಿ ಅದಕ್ಕೂ ಇದ್ರೆ ಅವ್ರು ಕೊಟ್ಟಿರೋರು ಇಲ್ಲ ಅನ್ಸುತ್ತೆ. ಎಲ್ಲ ಸರ್ ಮಿಸ್ ಏನೋ ಬನ್ನೇನು ಹಾಕಿ ಒಳಗಡೆ ಟಿ ಶರ್ಟ್ ಆಗ್ಬಿಡ ಬನ್ನೇನು ಹಾಕಿ. ಇದು ಇವ್ನ ಕಲರ್ ಹೆಂಗಿದೆ? ಇವ್ನ ಕಲರ್ ಅವ್ನ ಮೇನ್ ಕಲರ್ ಚೆನ್ನಾಗಿ ಕಾಣುತ್ತೆ. ಸೊ ಇದು ಸಿಂಬಾದು ವೈಸ್, ಈ ಕಲರ್ ಸಿಂಬಾ. ಅಷ್ಟೇ ಗೈಸ್. ಸೊ ಇದಷ್ಟು ಬಂದು ನಮ್ಮ ಮಕ್ಕಳ ಬಟ್ಟೆಗಳು ಮಾತ್ರ ತುಂಬಾ ಚೆನ್ನಾಗಿ ಸಿಕ್ಕಿವೆ ಅಂಡ್ ತುಂಬಾ ಖುಷಿ ಆಯ್ತು ನಮ್ಗೆ. ನನಗಂತೂ ಸದ್ಯ ಬೇಗನೆ ಹುಡುಗರು ಬಟ್ಟೆ ಸೆಲೆಕ್ಷನ್ ಮಾಡಿದ್ರೆ ಮನೆಗೆ ತಂದಿದ್ದಾರೆ ಫುಲ್ ಖುಷಿ. ನನಗೆ ಅದೇ ದೊಡ್ಡ ಟೆನ್ಷನ್, ಮಕ್ಕಳು ಬಟ್ಟೆ ತಗೊಂಡಿಲ್ಲ, ಮಕ್ಕಳು ಬಟ್ಟೆ ತಗೊಂಡಿಲ್ಲ ಅಂತ ತಗೊಂಡು ಬಂದಾಗಿದ್ದಪ್ಪ ಖುಷಿ. ಇನ್ನು ನೆಕ್ಸ್ಟು ನಮ್ಮ ಯಜಮಾನ್ರದ್ದು ಒಂದು ಉಳಿದಿದೆ. ಸೊ ಅವ್ರದ್ದು ನೋಡೋಣ, ನಾನು ಹೇಳಿದೆ ಆ್ಯಕ್ಚುಲಿ ಆವಾಗಲೇ ಬಂದ ತಕ್ಷಣ ನಾಳೆ ಅಥವಾ ನಾಡಿದ್ದು ಹೇಗಿದ್ರು ನಾಳೆ ಸಂಡೇ ಫ್ರೀ ಆಗಿರ್ತೀವಿ, ಹೋಗ್ಬಿಟ್ಟು ತೊಗೊಂಬಂದ್ಬಿಡೋಣ ನಿಮ್ಮ ಬಟ್ಟೆನ ಅಂತ. ನೋಡೋಣ, ಅವ್ರು ಒಪ್ಕೊಂಡ್ರೆ ಹೋಗ್ಬಿಡ್ತಾರೆ. ಜಿಲಿಗೆ ಮುಗಿದು ಹೋಗ್ಬೇಕಾ? ಅದು ಗೊತ್ತಿಲ್ಲ, ಅದು ನೋಡಬೇಕು. ಪಂಚೆ ತೊಗೋಬೇಕು ಅಂತ ನಾಳೆ ಬೆಳಿಗ್ಗೆ ಬಂದಿದ್ದಾರೆ. ಪುನೀತ್ ಏನು ಹೇಳ್ತೀವಿ ಅಂತ, ನನಗೇನೊಂದು ಶರ್ಟ್ ಪ್ಯಾಂಟ್ ಆದರೆ ಸಾಕು ಬಿಡು ಅಂತ ಅಂದರು. ಅದಕ್ಕೆ ನಾನಂದೆ, ನಮ್ಮಮ್ಮ 5,000 ರೂಪಾಯಿ ಕೊಟ್ಟೈತಂತಲ್ಲ ನನಗೆ, 5,000 ರೂಪಾಯಿದಲ್ಲಿ 1 ರೂಪಾಯಿನೂ ಉಳಿಸಂಗಿಲ್ಲ, ನೀನು 5,000 ರೂಪಾಯಿದು ಬಟ್ಟೆನೇ ತೊಗೋಬೇಕಂತೆ. ಮತ್ತೆ ಜಿಜಿಗೆ ಒಂದು 2 ನೈಟ್ ಪ್ಯಾಂಟ್ಗಳು. ಅಂಡ್ ಗೈಸ್, ಮಕ್ಕಳು ಬಟ್ಟೆ ಅಲ್ಲದಂತೆ ಸ್ಯಾರೀಸ್ ಕೂಡ ತಗೋಬೇಕಿತ್ತು. ಎಷ್ಟು ಸೀರೆ ತಗೋತೀರಪ್ಪ ನೀವು ಗೋಲ್ಡ್ ಅಂತ ಅನ್ಕೋಬಹುದು, ಬಟ್ ಫಸ್ಟ್ ಬಂದು ಇದು ಸ್ಯಾರಿ ಬಂದ್ಬಿಟ್ಟು ಅಂದ್ರೆ ಅವ್ರ ಮೋಹನ್ ಅವ್ರ ಕಡೆಯಿಂದ, ಅಂದ್ರೆ ಹುಡುಗನ ಮನೆ ಕಡೆಯಿಂದ ಬೀಗರು ಬಿಕ್ತಿ ಕೊಡ್ಬೇಕಲ್ಲ. ಸೊ ಆ ಸೀರೆ ತಗೊಂಡಿರಲಿಲ್ಲ, ಮರೆತು ಬಿಟ್ಟಿದ್ವಿ. ಸೊ ಅದೊಂದು ಸೀರೆ ತಗೊಳಕ್ಕೆ ಅಂತ ಹೋಗಿದ್ವಿ. ಹಾಗೂ ನಮ್ಮ ಅತ್ತೆಗೆ ಆಕ್ಚುಲಿ ಅವ್ರಿಗೆ ಈ ಥರ ಅವ್ರಿಗೆ ಆಲ್ರೆಡಿ ನಮ್ಮ ಅತ್ತೆಗೆ ಸೀರೆ ತಗೊಂಡಿದ್ವಿ, ಬಟ್ ಅದು ಸ್ವಲ್ಪ ಇಷ್ಟು ಹೈಟಿಗೆ ಬಂದ್ಬಿಟ್ಟಿದೆ. ಅತ್ತೆಗೆ ಅದು ತುಂಬ ದೊಡ್ಡದು ಉದ್ದ ಆಯಿತು ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಅಂತ ತಗೊಂಡ್ಬಂದ್ವಿ. ನಮ್ಮ ಅತ್ತೆ ಅಂದರೆ ನಮ್ಮ ಛಾಯತೆ, ನಮ್ಮ ಡ್ಯಾಡಿಯವ್ರ ಅಕ್ಕ. ಆ್ಯಂಡ್ ಇನ್ನೊಂದು ಸೀರೆ ನಮ್ಮ ತಗೊಂಡೋಗಿ ಇದು ಅತ್ತೆ. ತುಂಬಾ ಏನ್ ಗೊತ್ತಾ, ನಮ್ಮ ಮಮ್ಮನ ಸೀರೆನೂ ಬೇಗ ಸೆಲೆಕ್ಟ್ ಮಾಡ್ಬಿಟ್ವಿ ಅನ್ಕೊಳ್ಳಿ. ನಮ್ಮ ಅತ್ತೆ ಸೀರೆ ಅದು ತಗೊಳದ ಈ ಯಾವ್ದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಹಂಗೆ ಹುಡುಕ್ತಾ ಇದ್ದಾರೆ. ಅಲ್ಲ ಏನು ಇದು ರೇಷ್ಮೆ ಸೀರೆಗಳು ಅಂದ್ರೆ ಅದು ಬಂದೇ ಬರುತ್ತೆ ಅಲ್ಲಿ ತನಕ ಹೈಟು. ಇದು ಅಲ್ವೇ ಐತಮ್ಮ, ಇದು ಅಲ್ಲಿಗೆ ಅವರೇ ಹೇಳಿದ್ರು ನಿಮಗೆ ಹಿಂಗೇ ಬರೋದು ಅಂತ. ಅವ್ರು ಹೇಳಿದ್ರು ಮಮ್ಮಿ, ನಾರ್ಮಲ್ ಸೀರೆ ಅಂತ ಅಂದ್ರೆ ಅದು ಕಡಿಮೆ ಹೈಟ್ ಬರುತ್ತೆ, ಅತ್ತೆ ಅದೃಷ್ಟ ಅದು ಪಿಂಕೆ, ಇದು ಪಿಂಕೆ ಅಲ್ಲ. ಆದ್ರೆ ರೇಷ್ಮೆ ಸೀರೆ ಅಂತ ಅಂದ್ಮೇಲೆ ಅದೊಂದು ಸ್ವಲ್ಪ ಹೈಟು ಹಿಂಗಿದ್ದೇ ಇರುತ್ತೆ ಅಂತ. ಸಿಲ್ಕ್ ಸ್ಯಾರೀಸ್ ಎಲ್ಲ ಹೈಟೇ ಬರೋದು ಅಂತ ನಾನು ಅದೇ ಅಂದೆ. ಅಂಡ್ ನೆಕ್ಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಸ್ಯಾರಿ ಗೈಸ್, ನಮ್ಮ ಅಮ್ಮನ ಅಂದ್ರೆ ನಿಮ್ಮ ಬೀಗ್ರು ಮನೆಯಿಂದ ಬಂದಿರೋ ಸೀರೆ. ಈ ಕಲರ್ ಬಾರ್ಡರ್ ಕಲರ್ ಇಲ್ವಾ? ಇದೆಯಾ? ಗೃಹ ಪ್ರವೇಶದಲ್ಲಿ ಯಾವಾಗ? ಪಿಂಕ್ ನಿಂದು, ನಂದು ನಿಂದು ಪಿಂಕ್. ನನ್ನ ಹತ್ರ ಇದೆ. ಈ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತ ನೋಡು. ವೈಲೆಟ್ ವೈಲೆಟ್ ಓಪನ್. ನಿಮಗೆ ಇಫ್ ಇನ್ ಕೇಸ್ ನಿಮ್ಗೆ ಆರೆಂಜ್ ಇಷ್ಟ ಆಯ್ತು ಅಂದ್ರೆ ಅದನ್ನು ತಗೋಬಹುದು. ಇದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಶಿವಣ್ಣ ಹೇಳ್ತಿದ್ರು. ಸೇಮ್ ಟು ಸೇಮ್ ಕಾಂಬಿನೇಷನ್, ಸೇಮ್ ಟು ಸೇಮ್ ಸೀರೆ 30,000 ಇನ್ನು ಮೇಲ್ಗಡೆ ರೆಡಿ ಇದೆ ಅಂತ. ಅದೇ ತರ ಬಟ್ ಇದು ಕಡಿಮೆ ಬಜೆಟ್ ಅಂತ ಹೇಳಿದ್ರು. ನಮ್ಮಮ್ಮ ಇವಾಗ ಸೀರೆ ತುಂಬಾ ಚೆನ್ನಾಗಿ ಓಪನ್ ಮಾಡಿದ್ರೆ ನಮಗೆ ತುಂಬಾ ಬ್ರ್ಯಾಂಡ್ ಆಗಿ ನಮ್ಮ ಲೈಟಿಂಗ್ ಕಲರ್ ಅದಲ್ಲದೆ ಅಲ್ಲ, ಇವತ್ತು ಸಾರಿ ಕಲರು ಅಲ್ಲೇ ಡಿಫ್ರೆಂಟ್ ಆಗಿ ಕಾಣ್ತೈತೆ, ಇನ್ನು ಮನೇಲೆ ಡಿಫ್ರೆಂಟ್ ಆಗಿ ಕಾಣ್ತೈತೆ. ಅವಳು ಪ್ರಾಪರ್ ಆರೆಂಜ್ ಇದೆ. ಪ್ಯಾಟರ್ನ್ಸ್ ಎಲ್ಲ ಚೆನ್ನಾಗಿದೆ. ಓಕೆ ಗೈಸ್, ಇದು ಬಂದು ಮಮ್ಮಿದು ಸಾರಿ, ಅವರು ಬಿಗ್ರು ಮನೆಯಿಂದ ಕೊಡಿಸಿರೋದು. ಅವರು ಚಿಕ್ಕ ಕಳಿಮಯ ಕೊಡಿಸಿರೋದು, ಚಿಕ್ಕ ಕಳಿಮಯ. ಆ್ಯಂಡ್ ಇದು ಎಲ್ಲ ಸೀರೆ ತೋರಿಸ್ಬೇಕಾದ್ರೆ ನನ್ನ ತಂಗಿ ಸೀರೆ ಆಗ್ಬಿಡೋದು. ರಸ್ಟ್ ಆರೆಂಜ್ ಬಂದಿದ ತಕ್ಷಣ, ನಮಗೆ ಬೇಡ ರಸ್ಟ್ ಆರೆಂಜ್ ಇದೆ ಅಂದಿದ ತಕ್ಷಣ ಸರಿ ನಾನು ತಗೋತೀನಿ ಅಂತ ಎತ್ಕೊಂಡಿದ್ದು ಸೀರೆ ಇತ್ತು. ಚೆನ್ನಾಗಿದೆ ಅದು ಪ್ಯಾಟರ್ನ್ ಎಲ್ಲ.
ಬಟ್ ಇದು ಪರ್ಪಲ್ ಒಂಥರ ಬ್ರೌನಿಶ್ ಟಚ್ ಇದು, ಒಂಥರ ಬ್ರೌನಿಶ್. ಚೆನ್ನಾಗೈತೆ ಈ ಸೀರೆ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು. ಅಲ್ಲಿ ತುಂಬಾ ಒಂಥರ ಬ್ರೈಡಲ್ ವೈಬ್ಸ್ ಕೊಟ್ಟೈತೆ ಸೀರೆ. ಸಕ್ಕತ್ತಾಗಿದೆ. ಆರೆಂಜ್